ಸೊ ಇದು ಓಪನ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಅಮೆಜಾನಲ್ಲಿ ಬುಕ್ ಮಾಡಿರುವಂಥ ಒಂದು ಬಿಲ್ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಮ್ಯಾನುವಲ್ ಇದೆ, ಹೌದಾ? ಸೊ ನೋಡಿ, ಇದನ್ನು ನೋಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ಇದು ಬಂದುಬಿಟ್ಟು ನಾನು ನಿಮಗೆ ಯಾವ ಥರ ಪಾರ್ಟ್ ಬರುತ್ತೆ, ಯಾವುದ್ಯಾವ್ದು ಪಾರ್ಟಿಗೆ ಏನೇನು ಹೇಳ್ತಾರೆ, ಸೊ ಯಾವ ಥರ ಪೆನಲ್ ಯೂಸ್ ಮಾಡಬಹುದು ಸೊ ಅಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೆಸ್ಟೀಜ್ ಕುಕ್ಕರ್ದು. ಸೊ ಓಕೆನಾ? ಸೊ ಇಲ್ಲಿ ಬ್ಯಾಕ್ ಸೈಡು ಏರ್ ವೆಂಟಿಲೇಷನ್ ಇರುತ್ತೆ. ಸೊ ಯಾವುದಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ ನಿಧಾನವಾಗಿ. ಸೊ ಇಲ್ಲಿ ಏರ್ ವೆಂಟಿಲೇಷನ್ ಇರುತ್ತೆ, ಕಾಣಿಸ್ತಿದಲ್ಲ ನಿಮಗೆ ಈ ಕಡೆ. ಈ ಏರ್ ವೆಂಟಿಲೇಷನ್ ಹತ್ರ ಯಾವುದನ್ನು ನೀವು ಸಪೋಸ್ ಇವಾಗ ಆನ್ ಮಾಡಿಬಿಟ್ಟು ಇದ್ರ ಏರ್ ವೆಂಟಿಲೇಷನ್ ನಿಯರು ಯಾವುದೇ ಮೆಟಲ್ ಪೀಸಸ್ ಆಗಲಿ ಅಥವಾ ಅದ್ರ ನಿಯರ್ ಯಾವುದೋ ಆಬ್ಜೆಕ್ಟ್ ಬರಬಾರ್ದು. ಯಾಕಂದರೆ ಅದು ಸಕ್ ಮಾಡ್ಕೊಳ್ಳೋ ಏರನ್ನು ಹೊರಗಡೆಯಿಂದ ಕೋಲ್ ಏರನ್ನು ತಗೋತಾ ಇರುತ್ತೆ, ಆಮೇಲೆ ಹಾಟ್ ಏರನ್ನು ಬಿಡ್ತಾ ಇರುತ್ತೆ. ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಇದನ್ನು ಯಾವುದೇ ಆಬ್ಜೆಕ್ಟಿವ್ನ ಅಡ್ಡ ಆಗಿ ಇಡಬಾರ್ದು. ಸೆಕೆಂಡ್ ಬಂದುಬಿಟ್ಟು ಸೊ ಈ ಪಾರ್ಟು ಏನು ಟಾಪ್ ಕಾಣುತ್ತಲ್ಲ, ಈ ಪಾರ್ಟು ಸೊ ಎದರಿಂದ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅಂತಂದರೆ ಗ್ಲಾಸ್ ಪ್ಯಾನಲ್ ಅಂತ ಕರೀತಾರೆ. ಇನ್ನೊಂದು ಬಂದುಬಿಟ್ಟು ಮೈಕ್ರೋ ಕ್ರಿಸ್ಟಲ್ ಪ್ಯಾನಲ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಬಂದುಬಿಟ್ಟು ಕಂಟ್ರೋಲ್ ಪ್ಯಾನಲ್ ಅಂದರೆ ನೀವು ಕಂಟ್ರೋಲ್ ಮಾಡ್ತಿರ್ತೀರ. ಇಲ್ಲಿ ಇದು ಮೈನಸ್ ಟೆಂಪ್ರೇಚರನ್ನು ಹೈ ಮಾಡೋದು, ಇದು ಲೋ ಮಾಡೋದು, ಇದು ಹೈ ಮಾಡೋದು. ಇಲ್ಲಿ ಆಫ್ ಆನ್ ಅಂತ ಬಟನ್ ಇರುತ್ತೆ. ಇಲ್ಲಿ ಕೆಲವೊಂದು ನಿಮಗೆ ದೋಸಾನೋ ಅಥವಾ ಟೈಮ್ ಸೆಟ್ ಮಾಡಿಕೊಂಡು ಪ್ರೆಷರ್ ಕುಕ್ಕರು ಕರಿ ಮಾಡ್ತಾ ಇರ್ತೀರಾ, ಚಿಕನ್ ಕರಿ ಎಲ್ಲ ಏನೋ ಮಾಡ್ತಾ ಇರ್ತೀರಾ, ಅದು ಆಮೇಲೆ ಇಡ್ಲಿ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಇಲ್ಲಿ ಮಿಲ್ಕ್ ಹೀಟ್ ಮಾಡ್ತಾ ಇರ್ತೀರಾ. ಕೀಪ್ ವಾರ್ಮ್ ಅಂದರೆ ಜಸ್ಟ್ ಬಿಸಿನೀರು ಮಾಡ್ತಾ ಇರ್ತೀರಾ. ಇದು ಜಸ್ಟ್ ಫುಲ್ ನಿಮಗೆ ಜಾಸ್ತಿ ಬೇಕಾಗಿರುತ್ತೆ, ಅದು ಮಾಡ್ಕೋತಾ ಇರ್ತೀರಾ. ಡೀಪ್ ಫ್ರೈ ಮಾಡಬೇಕಾದ್ರೆ ಈ ಕಡೆ ಇದೆ. ಕೆಲವೊಂದು ಎಲ್ಲ ನಿಮಗೆ ಇದರಲ್ಲಿ ಟೆಕ್ನಿಕಲಾಗಿ ಯೂಸ್ ಮಾಡೋದು ಎಲ್ಲನೂ ಇದೆ. ಸೊ ಈ ಕೆಳಗಡೆ ಇರೋ ಬಾಡಿಗೆ ಫುಲ್ ಬಾಡಿ ಅಂತ ಕರೀತಾರೆ ಈ ಕಡೆ. ಸೊ ಇದು ವೆಂಟಿಲೇಷನ್ ಏರ್ ಬ್ಯಾಕ್ ಸೈಡ್ ಇರುತ್ತೆ. ಇದು ಗ್ಲಾಸ್ ಪ್ಯಾನಲ್ ಪ್ಲೇಟ್ ಇರುತ್ತೆ, ಅಥವಾ ಏನಂತ ಕೇಳ್ತಾರೆ ಅಂತ ಹೇಳಿದೆ ನಾನು, ಮೈಕ್ರೋ ಕ್ರಿಸ್ಟಲ್ ಪ್ಯಾನಲ್ ಅಂತ ಕರೀತಾರೆ. ಸೊ ಇದು ಬಂದುಬಿಟ್ಟು ಕಂಟ್ರೋಲ್ ಪ್ಯಾನಲ್. ಓಕೆನಾ? ಇದನ್ನು ನಾನು ಇವಾಗ ಹೆಂಗೆ ಹೇಳ್ತೀನಿ ಅಂತಂದರೆ, ಫಸ್ಟ್ ಇದನ್ನು ನಾವು ಸ್ವಿಚ್ ಬೋರ್ಡ್ಗೆ ಇದಕ್ಕಿಂತ ಮುಂಚೆ ಇಲ್ಲಿ ವೆಂಟಿಲೇಷನ್ ಇತರ ಇಲ್ಲಿ ಯಾವುದೇ ತರಹದ್ದು ಆಬ್ಜೆಕ್ಟ್ ಇಡಬಾರ್ದು. ಅದಾದಮೇಲೆ ಇದನ್ನು ಸಾಕೆಟ್ ಬೋರ್ಡ್ಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ಮೇಲೆ ಸೊ ಇಲ್ಲಿ ಆಫ್ ಆನ್ ಅಂತ ಬಟನ್ ಇರುತ್ತೆ. ಸೊ ನೀವು ಅದನ್ನು ಏನು ಮಾಡ್ಕೋಬೇಕು, ಆನ್ ಮಾಡಬೇಕು. ಓಕೆನಾ? ಸೊ ಆನ್ ಆದಮೇಲೆ ಸೊ ಇಲ್ಲಿ ಗ್ಯಾಸ್ ಪ್ಯಾನಲ್ ಇರೋದಲ್ಲ, ಇಲ್ಲಿ ಆಬ್ಜೆಕ್ಟ್ ಇಡಬೇಕು. ಅಂದರೆ ನಿಮ್ಮ ಪ್ಲೇನು ಕುಕ್ಕರು ಅಥವಾ ತವಾನೋ ಅಥವಾ ಏನೋ ಪಾತ್ರೆ ಇರುತ್ತೆ, ಅದನ್ನು ಇಲ್ಲಿ ಇಡಬೇಕು. ಸೊ ಎಲ್ಲಿವರೆಗೆ ಇಡಬೇಕು ಅಂತಂದರೆ ಸೊ ನಿಮಗೆ ಅದಿಟ್ಟ ಮೇಲೆ ನಿಮಗೆ ಸಪೋಸ್ ಅದೇ ಹೇಳಿದ್ನಲ್ಲ, ಇಲ್ಲಿ ಕೆಲವೊಂದು ಬಟನ್ಸ್ ಇದೆ. ಎಷ್ಟಿದೆ ಇಲ್ಲಿ? 9 ಬಟನ್ಸ್ ಇದೆ, 9 ಸೆಟಪ್ ಇದೆ. ಸೊ ಈ ಥರ ನಿಮಗೆ ಸೆಟಪ್ ಇರೋದು ಸಿಗಬೇಕಂತಂದ್ರೆ ಪ್ರೆಸ್ಟೀಜ್ ಬೆಸ್ಟ್. ಸೊ ಇದು ನಾನು ನ್ಯೂ ಪರ್ಚೇಸ್ ಮಾಡಿರೋದು. ಸೊ ಮುಂಚೆ ನಾನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಇತ್ತು, ಅದನ್ನು ನಾನು ಇವಾಗ ನನ್ನ ಹಳೆ ಫ್ರೆಂಡ್ಸ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು 4 ವರ್ಷ ಯೂಸ್ ಮಾಡಿದ್ದೀನಿ, ಒಳ್ಳೆ ಇದೆ. ಸೊ ಇವಾಗ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೂ ಕೂಡ ಇಲ್ಲಿದೆ, ಟೆಂಪ್ರೇಚರ್ ಹೈ ಮಾಡೋದು, ಲೋ ಮಾಡೋದು. ಸೊ ಅದರ ಯೂಸರ್ ಮೇಲೆ ಇರುತ್ತೆ. ಸೊ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಯಾವ್ಯಾವ ಬಟನ್ನು ಯಾವ್ಯಾವ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಸೆಟ್ ಮಾಡೋದಿರುತ್ತೆ ಇದರೊಳಗಡೆ. ಸೊ ಯಾಕಂದರೆ ನೀವು ಇಲ್ಲಿದೆ ನೋಡಿ ಟೈಪ್ ಸೆಟ್ಟರ್. ನೀವೆಲ್ಲಾದರೂ ಬ್ಯಾಚಲರ್ಸ್ಗೆ ಬೆಸ್ಟ್ ಇದು. ನೀವೇನಾದರೂ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಬೇರೆ ವರ್ಕ್ ಮಾಡಬೇಕಾಗಿರುತ್ತೆ, ಸೊ ಆಟೋಮೆಟಿಕ್ ಆಫ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಟೈಮರ್ ಇರುತ್ತೆ. ಒಂದು ಟೈಮ್ ಸೆಟ್ ಮಾಡಿದರೆ ಮುಗೀತು. ಅದು ಆಟೋಮೆಟಿಕ್ ಅದು ಏನೋ ಅಡುಗೆ ಮಾಡ್ತಿರ್ತೀರಾ, ಏನೋ ಮಾಡ್ತಾ ಇರ್ತೀರಾ, ಸೊ ಸೈಡ್ ನಿಮಗೆ 5 ನಿಮಿಷ ಏನೋ ಬಿಸಿ ಮಾಡಬೇಕಾಗಿರುತ್ತೆ. ಸೊ ನಿಮಗೆ 2 ನಿಮಿಷ ಬಿಸಿ ಮಾಡಬೇಕಾಗಿರುತ್ತೆ. ಏನೋ ಸ್ನಾನಕ್ಕೆ ಹೋಗ್ತಿರ್ತೀರಾ ಅಥವಾ ಬಾತ್ರೂಮ್ಗೆ ಹೋಗ್ತಾ ಇರ್ತೀರಾ, ಡ್ರೆಸ್ ಅಪ್ ಹಾಕ್ಕೊಂಡು ರೆಡಿ ಆಗ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ಸೆಟಪ್ ಬಟನ್ನ ಯೂಸ್ ಮಾಡ್ಕೋಬೇಕು. ಸೊ ಜಾಸ್ತಿ ಯೂಸಸ್ ಆಗುತ್ತೆ. ಕುಕ್ಕಿಂಗ್ ಮೋಡ್ ಅಂತ ಹೇಳಿದ್ನಲ್ಲ ನಾನು ಇವಾಗ. ಫಸ್ಟ್ ಒಂದು ಬಂದುಬಿಟ್ಟು ಪ್ರೆಷರ್ ಕುಕ್ಕರ್ ಮೋಡ್ ಅಂತ ಇದೆ. ಸೊ ಪ್ರೆಷರ್ ಕುಕ್ಕರ್ ಮೋಡ್ ಯಾವುದು? ಸೆಕೆಂಡ್ ಒನ್ ಇದು ಟೈಮರ್ ಆದಮೇಲೆ ಇದಿದೆ ಪ್ರೆಷರ್ ಕುಕ್ಕರ್ ಮೋಡು. ಸೊ ಅದನ್ನು ಯಾವ ಥರ ನೀವು ವರ್ಕ್ ಮಾಡಬೇಕು, ಪ್ರೆಷರ್ ಕುಕ್ಕರ್ನೇ ಇಡಬೇಕು. ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಇದೆ. ಆಮೇಲೆ ಏನಿದೆ, ಕರಿ ಮೋಡ್ ಇದೆ. ಕರಿ ಮಾಡ್ತಿತ್ತಲ್ಲ, ಅಂದರೆ ಕರಿ ಅಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಡ್ರೈ ಫ್ರೈ ಮೋಡ್ ಅಂತ ಇರುತ್ತೆ. ಆಮೇಲೆ ಡೀಪ್ ಫ್ರೈ ಅಂತ ಇರುತ್ತೆ, ಡೀಪ್ ಫ್ರೈ ಅಂದರೆ ದೋಸೆನೋ ಅಥವಾ ದೋಸೆ ಬರಲ್ಲ, ಫಿಶ್ಶು ಆ ಥರ ಇರುತ್ತೆ. ಸೊ ಇದಕ್ಕೆ ಯಾವ ಥರ ನಿಮಗೆ ಪಾತ್ರೆಗಳನ್ನು ಯೂಸ್ ಮಾಡಬೇಕು, ಇದಕ್ಕೆ ಈ ಪೆನಲ್ಗೆ ಯಾವ ಥರ ನೀವು ಪೆನಲ್ ಯೂಸ್ ಮಾಡಬೇಕು ಅಂತ ಸ್ಟೇನ್ಲೆಸ್ ಸ್ಟೀಲ್ ಪೋಟ್ ಅಂತ ಬರುತ್ತೆ. ಸ್ಟೇನ್ಲೆಸ್ ಮಟೀರಿಯಲ್ಸು, ಕ್ಯಾಸ್ಟ್ ಐರನ್ ಮಟೀರಿಯಲ್ಸು, ಆಮೇಲೆ ಆ ಥರ ಇರುತ್ತೆ. ಎಕ್ಸಾಂಪಲ್ ಪ್ಲೇನ್ ಸರ್ಫೇಸ್ ಇರಬೇಕು ಕೆಳಗಡೆದು. ಓಕೆ, ಪಾತ್ರೆಗಳು ಪ್ಲೇನ್ ಇರಬೇಕು. ಸೊ ಈ ಥರ ಇದ್ದರೆ ಸೆಟ್ ಆಗಲ್ಲ ಇದಕ್ಕೆ, ಈ ಥರ ಇದ್ದರೆ ಸೆಟ್ ಆಗಲ್ಲ. ಸೊ ಯಾವಾಗಲೂ ಏನಿರಬೇಕು, ಪ್ಲೇನ್. ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದೇ ಒಂದು ಈಗ ಮೆಟಲ್ ಪೀಸ್ ಅಂತ ಅಂದ್ಕೊಳ್ಳಿ, ಸ್ಟೇನ್ಲೆಸ್ ಇದೆ ಅಂದ್ಕೊಳ್ಳಿ. ಈ ಕೆಳಗಡೆ ಇರೋ ಪಾತ್ರೆನ ಪ್ಲೇನ್ ಇರಬೇಕು. ಸೊ ಪ್ಲೇನ್ ಇರೋದ್ರಿಂದನೇ ನಿಮ್ಗೆ ಏನಾಗುತ್ತೆ, ಆ ಪ್ಲೇಟಿಗೆ ಟೆಂಪ್ರೇಚರ್ ಕರೆಕ್ಟಾಗಿ ತೊಗೊಳುತ್ತೆ. ಸಪೋಸ್ ಇವಾಗ ಕರ್ವ್ ಇರೋದನ್ನು ತೊಗೊಂಡ್ರೆ ಆಟೋಮೆಟಿಕ್ ಆಫ್ ಆಗೋದು, ಆ ಥರ ಆಗುತ್ತೆ. ಸೊ ಬೇಸಿಗೆ ಅದಕ್ಕೆ ಹತ್ಕೋಬೇಕು, ಅದೇ ಮೇನ್ ಇಂಪಾರ್ಟೆಂಟು. ಅದೇ ಒಂದು ಸಲ ನೀವಾಗ ಅಡುಗೆ ಮಾಡುವಾಗ ಯಾವುದೇ ಥರ ಅಂತ ಇವಾಗ ಫ್ರೆಶರ್ ರೈಸ್ ಹಾಕಿರ್ತೀರ ಕುಕ್ಕರ್ ಒಳಗಡೆ,
ವಾಟರ್ ಜಾಸ್ತಿ ಹಾಕಿರ್ತಾರೆ, ಅದು ಕೆಳಗಡೆ ಫಾಲ್ ಆಗ್ತಾ ಇರುತ್ತೆ, ಇಲ್ಲಿ ಮೇಲ್ಗಡೆ ಲೀಕೇಜ್ ಆಗ್ತಿರುತ್ತೆ ಸ್ವಲ್ಪ. ಅದು ಬಿದ್ದ ತಕ್ಷಣವೇ ಇದು ಕುಕ್ಕರ್ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಡ್ಯಾಮೇಜ್ ಆಗೋತ್ತೆ, ಚಾನ್ಸಸ್ ಬರುತ್ತೆ. ಓಕೆನಾ? ಒಂದು ಬಟ್ಟೆ ಇರುತ್ತೆ, ಬಟ್ಟೆಯಿಂದ ತೆಗಿಬೇಕು. ಸೊ ಕೆಲವೊಂದು ಪಾಯಿಂಟ್ಸ್ ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಸೊ ಅದನ್ನು ನೋಡ್ಕೊಂಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಬಂದರೆ ಸೊ ಮತ್ತೆ ಈ ವಿಡಿಯೋ ನೋಡಿ, ನಾನು ನಿಮಗೆ ತುಂಬ ಹೆಲ್ಪ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್, ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಬ್ಯಾಚುಲರ್ಸು, ಅವರು ಕೂಡ ಹೆಲ್ಪ್ ಮಾಡಿ. ಸೊ ನನ್ನಂಥ ಬ್ಯಾಚುಲರ್ಸ್ಗೆ ಯೂಸ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಇದು ನಾನು ವೀಡಿಯೋ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು, ಬಾಯ್. ಹಾಯ್, ನಮಸ್ತೆ. ಸೊ ಇದು ಬಂದುಬಿಟ್ಟು ಇಂಡಕ್ಷನ್ ಕುಕ್ ಪ್ರೆಸ್ಟೀಜ್ ಕಂಪ್ನಿದು. ಸೊ ಇದರಲ್ಲಿ ಹೆಂಗಿದೆ ಅಂತಂದರೆ 16,000 ವ್ಯಾಟ್ವರೆಗೆ ಇರುತ್ತೆ. ಸೊ ಇದು ನ್ಯೂ ಪರ್ಚೇಸ್ ಮಾಡಿದ್ದು ನಾನು ಇವತ್ತು. ಸೊ ಇದು ಹೆಂಗಿದೆ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ISO ಮಾರ್ಕ್ ಇರುತ್ತೆ. ಸೊ ಬಂದಮೇಲೆ ಅಪ್ ಟು 4K ಹೈ ವೋಲ್ಟೇಜ್ ಪ್ರೊಡಕ್ಷನ್ ಇರುತ್ತೆ. ಸೊ ಬನ್ನಿ ಇದನ್ನು ನಾವು ಇವಾಗ ಓಪನ್ ಮಾಡೋಣ. ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ವರ್ಕ್ ಮಾಡಬಾರ್ದು, ಸೊ ಯಾವುದ್ಯಾವುದ್ರಲ್ಲಿ ಏನೇನು ಫಂಕ್ಷನ್ ಇರುತ್ತೆ ಅಂತೇಳ್ಬಿಟ್ಟು. ಸೊ ಲೆಟ್ ಸಿ. ಹಾಯ್, ನಮಸ್ತೆ. ಸೊ ಇದು ಬಂದುಬಿಟ್ಟು ಇಂಡಕ್ಷನ್ ಕುಕ್ ಪ್ರೆಸ್ಟೀಜ್ ಕಂಪ್ನಿದು. ಸೊ ಇದರಲ್ಲಿ ಹೆಂಗಿದೆ ಅಂತಂದರೆ 16,000 ವ್ಯಾಟ್ವರೆಗೆ ಇರುತ್ತೆ. ಸೊ ಇದು ನ್ಯೂ ಪರ್ಚೇಸ್ ಮಾಡಿದ್ದು ನಾನು ಇವತ್ತು. ಸೊ ಇದು ಹೆಂಗಿದೆ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ISO ಮಾರ್ಕ್ ಇರುತ್ತೆ. ಸೊ ಬಂದಮೇಲೆ ಅಪ್ ಟು 4K ಹೈ ವೋಲ್ಟೇಜ್ ಪ್ರೊಡಕ್ಷನ್ ಇರುತ್ತೆ. ಸೊ ಬನ್ನಿ ಇದನ್ನು ನಾವು ಇವಾಗ ಓಪನ್ ಮಾಡೋಣ. ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ವರ್ಕ್ ಮಾಡಬಾರ್ದು, ಸೊ ಯಾವುದ್ಯಾವುದ್ರಲ್ಲಿ ಏನೇನು ಫಂಕ್ಷನ್ ಇರುತ್ತೆ ಅಂತೇಳ್ಬಿಟ್ಟು. ಸೊ ಲೆಟ್ ಸಿ. ಸೊ ಇದು ಓಪನ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಅಮೆಜಾನಲ್ಲಿ ಬುಕ್ ಮಾಡಿರುವಂಥ ಒಂದು ಬಿಲ್ ಇರುತ್ತೆ. ಸೊ ಅದ್ರ ಜೊತೆಗೆ ಸೊ ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಮ್ಯಾನುವಲ್ ಇದೆ, ಹೌದಾ? ಸೊ ನೋಡಿ, ಇದನ್ನು ನೋಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ಇದು ಬಂದುಬಿಟ್ಟು ನಾನು ನಿಮಗೆ ಯಾವ ಥರ ಪಾರ್ಟ್ ಬರುತ್ತೆ, ಯಾವುದ್ಯಾವ್ದು ಪಾರ್ಟಿಗೆ ಏನೇನು ಹೇಳ್ತಾರೆ, ಸೊ ಯಾವ ಥರ ಪೆನಲ್ ಯೂಸ್ ಮಾಡಬಹುದು ಸೊ ಅಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೆಸ್ಟೀಜ್ ಕುಕ್ಕರ್ದು. ಸೊ ಓಕೆನಾ? ಸೊ ಇಲ್ಲಿ ಬ್ಯಾಕ್ ಸೈಡು ಏರ್ ವೆಂಟಿಲೇಷನ್ ಇರುತ್ತೆ. ಸೊ ಯಾವುದಪ್ಪ ಅಂತಂದರೆ ತೋರಿಸ್ತೀನಿ ನಿಮಗೆ ನಿಧಾನವಾಗಿ. ಸೊ ಇಲ್ಲಿ ಏರ್ ವೆಂಟಿಲೇಷನ್ ಇರುತ್ತೆ, ಕಾಣಿಸ್ತಿದಲ್ಲ ನಿಮಗೆ ಈ ಕಡೆ. ಈ ಏರ್ ವೆಂಟಿಲೇಷನ್ ಹತ್ರ ಯಾವುದನ್ನು ನೀವು ಸಪೋಸ್ ಇವಾಗ ಆನ್ ಮಾಡಿಬಿಟ್ಟು ಇದ್ರ ಏರ್ ವೆಂಟಿಲೇಷನ್ ನಿಯರು ಯಾವುದೇ ಮೆಟಲ್ ಪೀಸಸ್ ಆಗಲಿ ಅಥವಾ ಅದ್ರ ನಿಯರ್ ಯಾವುದೋ ಆಬ್ಜೆಕ್ಟ್ ಬರಬಾರ್ದು. ಯಾಕಂದರೆ ಅದು ಸಕ್ ಮಾಡ್ಕೊಳ್ಳೋ ಏರನ್ನು ಹೊರಗಡೆಯಿಂದ ಕೋಲ್ಡ್ ಏರನ್ನು ತಗೋತಾ ಇರುತ್ತೆ, ಆಮೇಲೆ ಹಾಟ್ ಏರನ್ನು ಬಿಡ್ತಾ ಇರುತ್ತೆ. ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ಇದನ್ನು ಯಾವುದೇ ಅಬ್ಜೆಕ್ಟಿವ್ನ ಸೊ ಅಡ್ಡ ಆಗಿ ಇಡಬಾರ್ದು. ಸೆಕೆಂಡ್ ಬಂದುಬಿಟ್ಟು ಸೊ ಈ ಪಾರ್ಟು ಏನು ಟಾಪ್ ಕಾಣುತ್ತಲ್ಲ, ಈ ಪಾರ್ಟು ಸೊ ಎದರಿಂದ ಮ್ಯಾನುಫ್ಯಾಕ್ಚರ್ ಆಗಿತ್ತು ಅಂತಂದರೆ ಗ್ಲಾಸ್ ಪ್ಯಾನಲ್ ಅಂತ ಕರೀತಾರೆ. ಇನ್ನೊಂದು ಬಂದುಬಿಟ್ಟು ಮೈಕ್ರೋ ಕ್ರಿಸ್ಟಲ್ ಪ್ಯಾನಲ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಬಂದುಬಿಟ್ಟು ಕಂಟ್ರೋಲ್ ಪ್ಯಾನಲ್ ಅಂದರೆ ನೀವು ಕಂಟ್ರೋಲ್ ಮಾಡ್ತಿರ್ತೀರ. ಇಲ್ಲಿ ಇದು ಮೈನಸ್ ಟೆಂಪ್ರೇಚರನ್ನು ಹೈ ಮಾಡೋದು, ಇದು ಲೋ ಮಾಡೋದು, ಇದು ಹೈ ಮಾಡೋದು. ಇಲ್ಲಿ ಆಫ್ ಆನ್ ಅಂತ ಬಟನ್ ಇರುತ್ತೆ. ಇಲ್ಲಿ ಕೆಲವೊಂದು ನಿಮಗೆ ದೋಸೆನೋ ಅಥವಾ ಟೈಮ್ ಸೆಟ್ ಮಾಡಿಕೊಂಡು ಪ್ರೆಷರ್ ಕುಕ್ಕರು ಕರಿ ಮಾಡ್ತಾ ಇರ್ತೀರಾ, ಚಿಕನ್ ಕರಿ ಎಲ್ಲ ಏನೋ ಮಾಡ್ತಾ ಇರ್ತೀರ, ಅದು ಆಮೇಲೆ ಇಡ್ಲಿ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಇಲ್ಲಿ ಮಿಲ್ಕ್ ಹೀಟ್ ಮಾಡ್ತಾ ಇರ್ತೀರಾ. ಕೀಪ್ ವಾರ್ಮ್ ಅಂದರೆ ಜಸ್ಟ್ ಬಿಸಿನೀರು ಮಾಡ್ತಾ ಇರ್ತೀರಾ. ಇದು ಜಸ್ಟ್ ಫುಲ್ ನಿಮಗೆ ಜಾಸ್ತಿ ಬೇಕಾಗಿರುತ್ತೆ, ಅದನ್ನು ಮಾಡ್ಕೋತಾ ಇರ್ತೀರ. ಡೀಪ್ ಫ್ರೈ ಮಾಡಬೇಕಾದ್ರೆ ಈ ಕಡೆ ಇದೆ. ಕೆಲವೊಂದು ಎಲ್ಲ ನಿಮಗೆ ಇದರಲ್ಲಿ ಟೆಕ್ನಿಕಲಾಗಿ ಯೂಸ್ ಮಾಡೋದು ಎಲ್ಲನೂ ಇದೆ. ಸೊ ಈ ಕೆಳಗಡೆ ಇರೋದು ಬಾಡಿಗೆ ಫುಲ್ ಬಾಡಿ ಅಂತ ಕರೀತಾರೆ ಈ ಕಡೆ. ಸೊ ಇದು ವೆಂಟಿಲೇಷನ್ ಏರ್ ಬ್ಯಾಕ್ ಸೈಡ್ ಇರುತ್ತೆ. ಇದು ಗ್ಲಾಸ್ ಪ್ಲೇಟ್ ಇರುತ್ತೆ, ಅಥವಾ ಏನಂತ ಕೇಳ್ತಾರೆ ಅಂತ ಹೇಳಿದರೆ ನಾನು ಮೈಕ್ರೋ ಕ್ರಿಸ್ಟಲ್ ಪ್ಯಾನಲ್ ಅಂತ ಕರೀತಾರೆ. ಸೊ ಇದು ಬಂದುಬಿಟ್ಟು ಕಂಟ್ರೋಲ್ ಪ್ಯಾನಲ್. ಓಕೆನಾ? ಇದನ್ನು ನಾನು ಇವಾಗ ಹೆಂಗೆ ಹೇಳ್ತೀನಿ ಅಂತಂದರೆ, ಫಸ್ಟ್ ಇದನ್ನು ನಾವು ಸ್ವಿಚ್ ಬೋರ್ಡ್ಗೆ ಇದಕ್ಕಿಂತ ಮುಂಚೆ ಇಲ್ಲಿ ವೆಂಟಿಲೇಷನ್ ಹತ್ರ ಇಲ್ಲಿ ಯಾವುದೇ ತರಹದ್ದು ಸೊ ಅಬ್ಜೆಕ್ಟಿವ್ ಇಡಬಾರ್ದು. ಅದಾದಮೇಲೆ ಇದನ್ನು ಸಾಕೆಟ್ ಬೋರ್ಡ್ಗೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ಮೇಲೆ ಸೊ ಇಲ್ಲಿ ಆಫ್ ಆನ್ ಅಂತ ಬಟನ್ ಇರುತ್ತೆ. ಸೊ ನೀವು ಅದನ್ನು ಏನು ಮಾಡ್ಕೋಬೇಕು, ಆನ್ ಮಾಡಬೇಕು. ಓಕೆನಾ? ಸೊ ಆನ್ ಆದಮೇಲೆ ಸೊ ಇಲ್ಲಿ ಗ್ಯಾಸ್ ಪ್ಯಾನಲ್ ಇರೋದಲ್ಲ, ಇಲ್ಲಿ ಅಬ್ಜೆಕ್ಟಿವ್ ಇಡಬೇಕು. ಅಂದರೆ ನಿಮ್ಮ ಪ್ಲೇನು ಕುಕ್ಕರು ಅಥವಾ ತವಾನೋ ಅಥವಾ ಏನೋ ಪಾತ್ರೆ ಇರುತ್ತೆ, ಅದನ್ನು ಇಲ್ಲಿ ಇಡಬೇಕು. ಸೊ ಎಲ್ಲಿವರೆಗೆ ಇಡಬೇಕು ಅಂತಂದರೆ ಸೊ ಸೊ ನಿಮಗೆ ಅದಿಟ್ಟ ಮೇಲೆ ನಿಮಗೆ ಸಪೋಸ್ ಅದೇ ಹೇಳಿದ್ನಲ್ಲ, ಇಲ್ಲಿ
ಕೆಲವೊಂದು ಬಟನ್ಸ್ ಇದೆ. ಎಷ್ಟಿದೆ ಇಲ್ಲಿ 9 ಬಟನ್ಸ್ ಇದೆ, 9 ಸೆಟಪ್ ಇದೆ. ಸೊ ಈ ಥರ ನಿಮಗೆ ಸೆಟಪ್ ಇರೋದು ಸಿಗಬೇಕಂತಂದ್ರೆ ಬೆಸ್ಟ್ ಇದು, ಪ್ರೆಸ್ಟೀಜ್ ಬೆಸ್ಟ್. ಸೊ ಇದು ನಾನು ನ್ಯೂ ಪರ್ಚೇಸ್ ಮಾಡಿರೋದು. ಸೊ ಮುಂಚೆ ನಾನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಇತ್ತು, ಅದನ್ನು ನಾನು ಇವಾಗ ನನ್ನ ಹಳೆ ಫ್ರೆಂಡ್ಸ್ಗೆ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು 4 ವರ್ಷ ಯೂಸ್ ಮಾಡಿದ್ದೀನಿ, ಒಳ್ಳೆ ಇದೆ. ಸೊ ಇವಾಗ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಟೆಂಪ್ರೇಚರ್ ಸೆಟ್ ಮಾಡೋಕ್ಕೂ ಕೂಡ ಇಲ್ಲಿದೆ, ಟೆಂಪ್ರೇಚರ್ ಹೈ ಮಾಡೋದು, ಲೋ ಮಾಡೋದು. ಸೊ ಅದರ ಯೂಸರ್ ಮೇಲೆ ಇರುತ್ತೆ. ಸೊ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಯಾವ್ಯಾವ ಬಟನ್ನು ಯಾವ್ಯಾವ್ದು ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಸೆಟ್ ಮಾಡೋದಿರುತ್ತೆ ಇದರೊಳಗಡೆ. ಸೊ ಯಾಕಂದರೆ ನೀವು ಇಲ್ಲಿದೆ ನೋಡಿ ಟೈಪ್ ಸೆಟ್ಟರ್. ನೀವೆಲ್ಲಾದರೂ ಬ್ಯಾಚುಲರ್ಸ್ಗೆ ಬೆಸ್ಟ್ ಇದು. ನೀವೇನಾದರೂ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಬೇರೆ ವರ್ಕ್ ಮಾಡಬೇಕಾಗಿರುತ್ತೆ, ಸೊ ಆಟೋಮೆಟಿಕ್ ಆಫ್ ಮಾಡೋಕ್ಕಾಗಲ್ಲ. ಸೊ ಈ ಟೈಮರ್ ಇರುತ್ತೆ, ಒಂದು ಟೈಮ್ ಸೆಟ್ ಮಾಡಿದರೆ ಮುಗೀತು. ಅದು ಆಟೋಮೆಟಿಕ್ ಅದು ಏನೋ ಅಡುಗೆ ಮಾಡ್ತಿರ್ತೀರಾ, ಏನೋ ಮಾಡ್ತಾ ಇರ್ತೀರಾ, ಸೊ ಸೈಡ್ ಹಿಂಗೆ 5 ನಿಮಿಷ ಏನೋ ಬಿಸಿ ಮಾಡಬೇಕಾಗಿರುತ್ತೆ. ಸೊ ನಿಮಗೆ 2 ನಿಮಿಷ ಬಿಸಿ ಮಾಡಬೇಕಾಗಿರುತ್ತೆ. ಏನೋ ಸ್ನಾನಕ್ಕೆ ಹೋಗ್ತಿರ್ತೀರಾ ಅಥವಾ ಬಾತ್ರೂಮ್ಗೆ ಹೋಗ್ತಾ ಇರ್ತೀರಾ, ಡ್ರೆಸ್ ಅಪ್ ಹಾಕ್ಕೊಂಡು ರೆಡಿ ಆಗ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ಸೆಟಪ್ ಬಟನ್ನ ಯೂಸ್ ಮಾಡ್ಕೋಬೇಕು. ಸೊ ಜಾಸ್ತಿ ಯೂಸಸ್ ಆಗುತ್ತೆ. ಕುಕ್ಕಿಂಗ್ ಮೋಡ್ ಅಂತ ಹೇಳಿದ್ನಲ್ಲ ನಾನು ಇವಾಗ. ಫಸ್ಟ್ ಒಂದು ಬಂದ್ಬಿಟ್ಟು ಪ್ರೆಷರ್ ಕುಕ್ಕರ್ ಮೋಡ್ ಅಂತ ಇದೆ. ಸೊ ಪ್ರೆಷರ್ ಕುಕ್ಕರ್ ಮೋಡ್ ಯಾವುದು? ಸೆಕೆಂಡ್ ಮೋಡ್ ಇದು. ಟೈಮರ್ ಆದಮೇಲೆ ಇದಿದೆ ಪ್ರೆಷರ್ ಕುಕ್ಕರ್ ಮೋಡು. ಸೊ ಅದನ್ನು ಯಾವ ಥರ ನೀವು ವರ್ಕ್ ಮಾಡಬೇಕು? ಪ್ರೆಷರ್ ಕುಕ್ಕರನ್ನೇ ಇಡಬೇಕು, ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಇದೆ. ಆಮೇಲೆ ಏನಿದೆ, ಕರಿ ಮೋಡ್ ಇದೆ. ಕರಿ ಮಾಡ್ತಿತ್ತಲ್ಲ, ಅಂದರೆ ಕರಿ ಅಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಡ್ರೈ ಫ್ರೈ ಮೋಡ್ ಅಂತ ಇರುತ್ತೆ. ಆಮೇಲೆ ಡೀಪ್ ಡ್ರೈ ಅಂತ ಇರುತ್ತೆ, ಡೀಪ್ ಫ್ರೈ ಅಂತ ಇರುತ್ತೆ. ಡೀಪ್ ಫ್ರೈ ಅಂದರೆ ದೋಸೆನೋ ಅಥವಾ ದೋಸೆ ಬರಲ್ಲ, ಫಿಶ್ಶು ಆ ಥರ ಇರುತ್ತೆ. ಸೊ ಇದಕ್ಕೆ ಯಾವ ಥರ ನಿಮಗೆ ಪಾತ್ರೆಗಳನ್ನು ಯೂಸ್ ಮಾಡಬೇಕು, ಇದಕ್ಕೆ ಈ ಪೆನಲ್ಗೆ ಯಾವ ಥರ ನೀವು ಪೆನಲ್ ಯೂಸ್ ಮಾಡಬೇಕು ಅಂತ ಸ್ಟೇನ್ಲೆಸ್ ಸ್ಟೀಲ್ ಪೋಟ್ ಅಂತ ಬರುತ್ತೆ. ಸ್ಟೇನ್ಲೆಸ್ ಮಟೀರಿಯಲ್ಸು, ಕ್ಯಾಸ್ಟ್ ಐರನ್ ಮಟೀರಿಯಲ್ಸು, ಆಮೇಲೆ ಆ ಥರ ಇರುತ್ತೆ. ಎಕ್ಸಾಂಪಲ್ ಪ್ಲೇನ್ ಸರ್ಫೇಸ್ ಇರಬೇಕು ಕೆಳಗಡೆದು. ಓಕೆ, ಪಾತ್ರೆಗಳು ಪ್ಲೇನ್ ಇರಬೇಕು. ಸೊ ಈ ಥರ ಇದ್ದರೆ ಸೆಟ್ ಆಗಲ್ಲ ಇದಕ್ಕೆ, ಈ ಥರ ಇದ್ದರೆ ಸೆಟ್ ಆಗಲ್ಲ. ಸೊ ಯಾವಾಗಲೂ ಏನಿರಬೇಕು? ಪ್ಲೇನ್. ಎಕ್ಸಾಂಪಲ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದೇ ಒಂದು ಈಗ ಮೆಟಲ್ ಪೀಸ್ ಅಂತ ಅಂದ್ಕೊಳ್ಳಿ, ಸ್ಟೇನ್ಲೆಸ್ ಇದೆ ಅಂದ್ಕೊಳ್ಳಿ. ಈ ಕೆಳಗಡೆ ಇರೋ ಪಾತ್ರೆನ ಪ್ಲೇನ್ ಇರಬೇಕು. ಸೊ ಪ್ಲೇನ್ ಇರೋದ್ರಿಂದನೇ ನಿಮ್ಗೇನಾಗುತ್ತೆ, ಆ ಪ್ಲೇಟಿಗೆ ಟೆಂಪ್ರೇಚರ್ ಕರೆಕ್ಟಾಗಿ ತೊಗೊಳುತ್ತೆ. ಸಪೋಸ್ ಇವಾಗ ಕರ್ವ್ ಇರೋದನ್ನು ತೊಗೊಂಡ್ರೆ ಆಟೋಮೆಟಿಕ್ ಆಫ್ ಆಗೋದು, ಆ ಥರ ಆಗುತ್ತೆ. ಸೊ ಬೇಸಿಗೆ ಅದಕ್ಕೆ ಹತ್ಕೋಬೇಕು, ಅದೇ ಮೇನ್ ಇಂಪಾರ್ಟೆಂಟು. ಆದರೆ ಒಂದ್ಸಲ ನೀವಾಗ ಅಡುಗೆ ಮಾಡುವಾಗ ಯಾವುದೇ ಥರ ಅಂತ ಇವಾಗ ಫ್ರೆಶರ್ ರೈಸ್ ಹಾಕಿರ್ತಾರೆ ಕುಕ್ಕರ್ ಒಳಗಡೆ, ವಾಟರ್ ಜಾಸ್ತಿ ಹಾಕಿರ್ತಾರೆ, ಅದು ಕೆಳಗಡೆ ಫಾಲ್ ಆಗ್ತಾ ಇರುತ್ತೆ, ಇಲ್ಲಿ ಮೇಲ್ಗಡೆ ಲೀಕೇಜ್ ಆಗಿರುತ್ತೆ ಸ್ವಲ್ಪ. ಅದು ಬಿದ್ದ ತಕ್ಷಣವೇ ಇದು ಕುಕ್ಕರ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಡ್ಯಾಮೇಜ್ ಆಗೋತ್ತ ಚಾನ್ಸಸ್ ಬರುತ್ತೆ. ಓಕೆನಾ? ಒಂದು ಬಟ್ಟೆ ಇರುತ್ತೆ, ಬಟ್ಟೆಯಿಂದ ತೆಗಿಬೇಕು. ಸೊ ಕೆಲವೊಂದು ಪಾಯಿಂಟ್ಸ್ ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಸೊ ಅದನ್ನು ನೋಡ್ಕೊಂಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಬಂದರೆ ಸೊ ಮತ್ತೆ ಈ ವಿಡಿಯೋ ನೋಡಿ, ನಾನು ನಿಮಗೆ ತುಂಬ ಹೆಲ್ಪ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್, ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಬ್ಯಾಚುಲರ್ಸು, ಅವರು ಕೂಡ ಹೆಲ್ಪ್ ಮಾಡಿ. ಸೊ ನನ್ನಂಥ ಬ್ಯಾಚುಲರ್ಸ್ಗೆ ಯೂಸ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಇದು ನಾನು ವೀಡಿಯೋ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು, ಬಾಯ್.